everyone fine. ಫೋನ್ ಪೇ ಮೂಲಕ ಲಂಚ ಪಡೆದು ಸಿಕ್ಕಿಬಿದ್ದ ಲಂಚಕೋರರು. ಮೈಸೂರಿನಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದ 3 ಅಧಿಕಾರಿಗಳು. ಆಸ್ತಿ ದಾಖಲೆ ವಿಚಾರವಾಗಿ 50,000 ಲಂಚಕ್ಕೆ 3 ಬೇಡಿಕೆ. ಎಚ್ಡಿ ಕೋಟೆಯ ಬಿವಿ ಮಮತಾ ಕುಮಾರಿ ಎಂಬುವರ ಬಳಿ ಬೇಡಿಕೆ ಇಡಲಾಗಿತ್ತು. ಎಚ್ಡಿ ಕೋಟೆ ತಾಲೂಕು ತಹಶೀಲ್ದಾರ್ ಶ್ರೀನಿವಾಸ್, ಅಂತರಸಂತೆ ನಾಡ ಕಚೇರಿಯ ರೆವಿನ್ಯೂ ಇನ್ಸ್ಪೆಕ್ಟರ್ ಗೋವಿಂದರಾಜು, ಎನ್ ಬೆಳ್ಟೂರು ಗ್ರಾಮ ಲೆಕ್ಕಿಗಾರ ನಾಗರಾಜು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೊದಲ ಹಂತವಾಗಿ 5,000 ಫೋನ್ ಪೇ ಮೂಲಕ ಲಂಚ ಪಡೆದಿರುವಂತಹ ಆರೋಪ. ಲೋಕಾಯುಕ್ತದಲ್ಲಿ ಮೈಸೂರಿನ 3 ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಫೋನ್ ಪೇ ಮುಖಾಂತರವಾಗಿ ಲಂಚ ಪಡ್ಕೊಂಡಿದ್ದಾರೆ. ಕೆಲಸ ಮಾಡಿಕೊಡಿ ಅಂತ ಅಂದ್ರೆ ಲಂಚ ಕೇಳಿದ್ದಾರೆ. ಅದಕ್ಕೆ ಸಾಕ್ಷಿ ಸಮೇತವಾಗಿ ಸಿಕ್ಕಿಬಿದ್ದಿದ್ದಾರೆ. ಫೋನ್ ಪೇ ಮುಖಾಂತರವಾಗಿ ಡೀಟೇಲ್ ಇರುತ್ತೆ, ಯಾರಿಗೆ ಕಳಿಸಿದ್ರು, ಎಷ್ಟೊತ್ತಿಗೆ ಕಳಿಸಿದ್ರು, ಏನು ಎತ್ತ ಅಂತ. ಮೊದಲ ಹಂತವಾಗಿ 5,000 ಫೋನ್ ಪೇ ಮೂಲಕ ಲಂಚವನ್ನು ಪಡೆದಿದ್ದಾರೆ ಅನ್ನುವಂಥ ಆರೋಪದ ಅಡಿಯಲ್ಲಿ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಫೋನ್ ಪೇ ಮೂಲಕ ಲಂಚ ಪಡೆದು ಲಂಚಕೋರರು ಸಿಕ್ಕಿಬಿದ್ದಿದ್ದಾರೆ. ಅಧಿಕಾರಿಗಳು ಏನು ಕೆಲಸ ಮಾಡಬೇಕು ಅಂದರೂ ಕಾಸು ಕೊಡಬೇಕು. ಸರ್ಕಾರದಿಂದ ಸಂಬಳ ಅಂತ ಕೊಡ್ತಾರೆ ಬಿಡಿ, ಅದು ಸಂಬಳ, ಆದರೆ ಇದು ಬೇಕು. ಇಲ್ಲ ಅಂತಂದರೆ ಯಾವ ಕೆಲಸವೂ ಕೂಡ ಆಗಲ್ಲ. ಆಸ್ತಿ ದಾಖಲೆ ವಿಚಾರಕ್ಕೆ ಸರಿ ಮಾಡಿಕೊಡಿ, ದಾಖಲೆಗಳು ಬೇಕು ಅಂತ ಕೇಳೋದಕ್ಕೆ 3 ಸೇರಿ 50,000 ಹಣ ಕೇಳ್ತಾರಂತೆ. ಅದಕ್ಕೆ ಮೊದಲಿಗೆ 5,000 ರೂಪಾಯಿ ಫೋನ್ ಪೇ ಮಾಡಿಸ್ಕೊಂಡಿದ್ದಾರೆ. ದಾಖಲೆ ಸಮೇತ ಸಿಕ್ಕಿಬಿದ್ದಿದ್ದಾರೆ. ಅಂತರಸಂತೆ ನಾಡ ಕಚೇರಿಯ ರೆವಿನ್ಯೂ ಇನ್ಸ್ಪೆಕ್ಟರ್ ಸೇರಿದಂತೆ ಇನ್ನುಳಿದಂಥ 2 ಅವರ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಎಷ್ಟು ಬುದ್ಧಿ ಹೇಳಿದ್ರು ಬುದ್ಧಿ ಮಾತ್ರ ಕಲಿಯಲ್ಲ, ಕೇಳೋದು ಇಲ್ಲ. ಇದಕ್ಕೆ ಅಂತ ಸಾಕಷ್ಟು ರೂಲ್ಸ್ಗಳು ಜಾರಿಗೆ ತಂದ್ರೂ ಕೂಡ ಆ ರೂಲ್ಸ್ನ ಫಾಲೋ ಮಾಡೋರು ಕಮ್ಮಿನೇ. ಎಲ್ಲ ಕಡೆ ಲಂಚ ಲಂಚ ಲಂಚ, ಅದರಲ್ಲೂ ರೆಡ್ ಹ್ಯಾಂಡ್ ಆಗಿ ಕೆಲವರು ಸಿಕ್ಕಾಕೊಳ್ತಾ ಇದ್ದಾರೆ. ಇವರು ಬಹಳ ಮುಂದಕ್ಕೆ ಹೋಗಿದ್ದಾರೆ, ಒಂದು ಹೆಜ್ಜೆ ಫೋನ್ ಪೇ ಮಾಡಿಸ್ಕೊಬಿಟ್ಟಿದ್ದಾರೆ. ಸಾಕ್ಷಿ ಸಮೇತವಾಗಿ ಸಿಕ್ಕಿಬಿದ್ದಿದ್ದಾರೆ. ಫೋನ್ ಪೇ ಡೀಟೇಲ್ಸ್ ಎಲ್ಲವೂ ಕೂಡ ಸಿಕ್ಕಿರುವಂಥದ್ದು. ಲೋಕ ಬಲೆಗೆ ಭ್ರಷ್ಟ ಅಧಿಕಾರಿಗಳು ಈ ಮುಖಾಂತರವಾಗಿ ಸಿಕ್ಕಿದ್ದಾರೆ. ಲಂಚ ಪಡ್ಕೊಳ್ಳೋರು ಕೆಲವರು ಕಾಸು ಅಂದರೆ ಹಣನೇ ಕೊಡಿ ಅಂತ ಕೇಳ್ತಾರೆ, ಅಂದರೆ ಕ್ಯಾಶ್ ಕೊಟ್ಟುಬಿಡಿ ಅಂತ. ಯಾಕಂದರೆ ಯಾವ ದಾಖಲೆಗಳು ಇರಬಾರ್ದು ಅಂತ. ಮೋಸ್ಟ್ಲಿ ಇವ್ರು ಭಾಳ ಎಮರ್ಜೆನ್ಸಿಲಿ ಇದ್ರೇನೋ ಒಂದು ಫೋನ್ ಪೇ ಮಾಡಿಬಿಡಿ ಅಂತ ಕೇಳಿದಾರೋ ಏನೋ, ಫೋನ್ ಪೇ ಮಾಡಿದ್ದಾರೆ, ತಗ್ಲಾಕೊಂಡಿದ್ದಾರೆ. ಅದೇ ಸಾಕ್ಷಿಯಾಗಿ ಸಿಕ್ಕಿದೆ. ಇದೀಗ ಎಫ್ಐಆರ್ ದಾಖಲಾಗಿದೆ ಇವರ ವಿರುದ್ಧ.